ನನ್ನ ಮಕ್ಕಳಿಗೆ ಉದ್ಯೋಗ ಇಲ್ಲ ಅಲ್ವಾ. ನಾವೆಲ್ಲ ದೇವ್ರ ಹತ್ರ ಹೋಗಿ ಹೇಳೋದೇ ಈ ಕಂಪ್ಲೇಂಟು. ಶ್ರೀನಿವಾಸನ ಹತ್ರ ಹೋಗಿ, ತಿರುಪತಿಗೆ ಹೋಗಿ, ಪಂಡರಾಪುರಕ್ಕೆ ಹೋಗಿ ನಾವು ದೇವ್ರಿಗೆ ಏನು ಹೇಳಿ, ಸ್ವಾಮಿ ಮಗಳಿಗೊಂದು ಗಂಡು ಹುಡುಕ್ಸೋ, ಮಗನಿಗೊಂದು ಸೊಸೆ ಕೊಡಿಸು, ಮಗನಿಗೊಂದು ಕೆಲಸ ಕೊಡಿಸು, ನನ್ನ ಮಗ ಡಾಕ್ಟ್ರಿಗೆ ಹಾಕಿದ್ದಾನೆ ಕೆಲಸ ಕೊಡೋ, ಇದು ಕೇಳ್ತಿರ್ತೀವಲ್ಲ. ದೇವರಿಗೆ ಈ ಕಂಪ್ಲೇಂಟ್ ಹೇಳೋರನ್ನ ಕಂಡ್ರೆ ಆಗಲ್ಲ. ದೇವ್ರ ಮುಂದೆ ಏನು ಹೇಳಬಾರ್ದು. ನಿಮ್ದೆಲ್ಲ ಗೋಳೆಲ್ಲ ಅವನ ಹತ್ರ ಹೇಳಬೇಡಿ. ಯಾಕೆ ಗೊತ್ತಾ? ನಿಮಗೆ ಗೋಲ್ಡ್ ಸಪ್ಲೈ ಮಾಡಿದ್ದೇ ಅವನು. ನಿಮ್ಗೇನೇನು ಪ್ರಾಬ್ಲಮ್ ಇದೆಯಲ್ಲ ಅದು ಕೊಡೋನು ಯಾರು? ಭಯಕೃತ್ ಭಯನಾಶನ. ಸಂಸಾರದಲ್ಲಿ ಭಯವನ್ನು ಉಂಟು ಮಾಡಿದವನೇ ಅವ. ಅವನ ಹತ್ರನೇ ಹೋಗಿ ಅವನು ಮಾಡಿದ್ದ ಅವನಿಗೆ ಹೇಳಿದ್ರೆ ಎಲ್ಲ ನಂಗೆ ಗೊತ್ತು, ನೀವು ಸುಮ್ಮನಿದ್ಬಿಡು ಅಂತ. ಅವನ ಹತ್ರ ಏನು ಹೇಳೋ ಆಗಿಲ್ಲ. ನಿಮಗೇನಾದರೂ ಹೇಳಬೇಕು ಅಂತಿದ್ರೆ ನಿಮ್ಮ ತೊಂದರೆ ತಾಪತ್ರಯಕ್ಕೆ ಹೇಳ್ರಿ. ನನ್ನ ಹತ್ರ ಬರಬೇಡ, ನನ್ನ ಹತ್ರ ದೇವರಿದ್ದಾನೆ ಅಂತ ತೊಂದರೆಗಳಿಗೆ ಹೇಳಿ. ದೇವರ ಹತ್ರ ತೊಂದರೆ ಹೇಳಬೇಡಿ, ತೊಂದರೆಗಳಿಗೆ ಹೇಳಿ ನನ್ನ ಹತ್ರ ದೇವರಿದ್ದಾನೆ. ಹಾಗೆ ಹೇಳಿದಾಗ ತೊಂದರೆಗಳೇ ದೂರ ಸರಿಸ್ಕೊಳ್ಳುತ್ತಂತೆ.